ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ ಹಾಗೆ ದಕ್ಷಿಣಾಯನ ಪುಣ್ಯಕಾಲ ಬರ್ತಾ ಇದೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರವಿ ಬರ್ತಾ ಇದ್ದಾನೆ. ರವಿಯ ಜೊತೆಯಲ್ಲಿ ಗುರು ಕೂಡ ಕರ್ಕಾಟಕ ರಾಶಿಯಲ್ಲಿರುವಂತಹ ಒಂದು ಮಹತ್ತರವಾದ ಸಂದರ್ಭ. ಇದು ಬಹಳ ವಿಶೇಷವಾಗಿರುವಂತಹ ಸಂದರ್ಭ. ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭ ಆಗ್ತಾ ಇದೆ. ದಕ್ಷಿಣಾಯನದಲ್ಲಿ ಭಗವಂತ ಯೋಗ ನಿದ್ರೆಗೆ ತೆರಳುತ್ತಾನೆ ಅಂತ ನಮ್ಮ ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ, ಪುರಾಣದಲ್ಲಿ ಹೇಳುವಂಥ ಅಂತಹ ಒಂದು ಶುಭ ಸಂದರ್ಭದಲ್ಲಿ ಭಗವಂತ ತಾನು ಎಲ್ಲ ಕಡೆ ಓಡಾಡ್ತಾ ಇರ್ತಾನೆ. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಎಲ್ಲರನ್ನೂ ನೋಡ್ತಾ ಇರ್ತಾನೆ. ಈಗ ಒಂದು ಕಡೆ ಕೂತ್ಕೊಳ್ತಾನೆ. ತುಳಸಿ ಬೃಂದಾವನವನ್ನು ಸೇರ್ತಾನೆ ಅಂತ ಕೂಡ ಹೇಳ್ತಾರೆ ಕಥೆಯಲ್ಲಿ, ಅದರ ಮುಂದೆ ಹೇಳ್ತೀನಿ. ಈಗ ಅವನ ಕಾನ್ಸಂಟ್ರೇಷನ್ ಏನಿರುತ್ತೆ ಅಂದರೆ, ಯಾರ್ಯಾರು ಪೂಜೆ ಮಾಡ್ತಾ ಇರ್ತಾರೆ ಅವರೆಲ್ಲರಿಗೂ ಕೂಡ ಅವನ ದಿವ್ಯ ದೃಷ್ಟಿ ಸಿಗುವಂತಹ ಒಂದು ಶುಭ ಸಂದರ್ಭ. ಹಾಗಾದರೆ ಇಷ್ಟು ದಿನ ಸಿಕ್ಕಿಲ್ವಾ ಅಂತಲ್ಲ, ಸಿಕ್ಕೇ ಸಿಗುತ್ತೆ. ಯಾರು ಭಕ್ತಿಯಿಂದ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಅವನ ಒಂದು ಕೃಪಾಶೀರ್ವಾದದ ಅನುಭವ ಸಿಕ್ಕೇ ಸಿಕ್ಕತ್ತೆ. ಆದರೆ ಈ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಓಡಾಡ್ತಾ ಇರುವಾಗ ನಾವು ಹೇಳೋದಕ್ಕೂ ಒಂದು ಕಡೆ ಕೂತ್ಕೊಂಡು ಆಲಿಸೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತಲ್ವ. ಓಡಾಡ್ತಾ ಇರುವಾಗ ಹೇಳಿದ್ರೆ ಕೇಳಿಸ್ಕೊಳ್ತಾ ಇರ್ತೀವಿ, ಆದರೆ ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ, ಓಡಾಡ್ತಾ ಇರೋ ಕಡೆ ಇರುತ್ತೆ. ಆದರೆ ಒಂದು ಕಡೆ ಕೂತ್ಕೊಂಡಾಗ ಇವಾಗ ಕೂತ್ಕೊಂಡಿದ್ದೀನಿ, ಹೇಳು, ಏನು ಹೇಳ್ತೀಯೋ ಹೇಳು ಅಂತ ಹೇಳಿದಾಗ ನಾವು ಏನು ಹೇಳ್ತೀವಿ ಅದು ಸ್ಪಷ್ಟವಾಗಿ ಅರ್ಥ ಆಗ್ತವೆ. ಅಂತಹ ಒಂದು ಶುಭ ಸಂದರ್ಭ ದಕ್ಷಿಣಾಯನ ಪುಣ್ಯಕಾಲ. ಅದಕ್ಕಾಗಿ ಎಲ್ಲ ರೀತಿಯಾದ ವ್ರತಾದಿಗಳು ದಕ್ಷಿಣಾಯನದಲ್ಲಿ ಬರುತ್ತೆ. ಭೀಮನ ಅಮಾವಾಸ್ಯೆ ಶುರುವಾಗುತ್ತೆ, ನಾಗರ ಚೌತಿ, ನಾಗರ ಪಂಚಮಿ, ಆನಂತರ ಸಿರಿಯಾಳ ಷಷ್ಠಿ, ಆನಂತರ ವರಮಹಾಲಕ್ಷ್ಮಿ ಹಬ್ಬ, ಗೋಕುಲಾಷ್ಟಮಿ, ಭಾದ್ರಪದ ಮಾಸದಲ್ಲಿ ಗಣಪತಿ ಗೌರಿ ಹಬ್ಬ, ಹಾಗೆ ಆಶ್ವೀಜ ಮಾಸದಲ್ಲಿ ನವರಾತ್ರಿ, ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ, ಮಾರ್ಗಶಿರ ಮಾಸದಲ್ಲಿ ವೈಕುಂಠ ಏಕಾದಶಿ, ಹಾಗೆ ಮಕರ ಸಂಕ್ರಾಂತಿ, ಆ ನಂತರ ಶುರುವಾಗೋದು ರಥೋತ್ಸವಾದಿಗಳು. ಯಾವುದೇ ಕ್ಷೇತ್ರಗಳಲ್ಲಿ ನೀವು ನೋಡ್ಕೊಂಡು ಬನ್ನಿ, ಉತ್ತರಾಯಣ ಕಾಲದಲ್ಲಿ ರಥೋತ್ಸವಾದಿಗಳು, ದಕ್ಷಿಣಾಯನ ಕಾಲದಲ್ಲಿ ವ್ರತಾದಿಗಳು ನಡೆಯುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಎಷ್ಟು ಸುಂದರವಾದ ಒಂದು ಧರ್ಮ ನಮ್ಮ ಸನಾತನ ಧರ್ಮ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಡ. ಈ ವ್ರತಕಾಲದಲ್ಲಿ ಏನು ಮಾಡಬೇಕು? ಇವತ್ತು ದಕ್ಷಿಣಾಯನ ಪುಣ್ಯಕಾಲ. ನಿಮ್ಮ ಹಿರಿಯರ ಹೆಸರಿನಲ್ಲಿ ಯಾವುದಾದ್ರೂ ಗುರು ಸನ್ನಿಧಿಗಾಗಲಿ, ಯಾವುದಾದ್ರೂ ದೇವಾಲಯಗಳಿಗಾಗಲಿ, ಅಥವಾ ಯಾರಾದರೂ ಬಡಬಗ್ಗರಿಗಾಗಲಿ, ನೀಡಿ ಪೀಪಲ್ ಅಂತ ಹೇಳ್ತೀವಿ, ಅವಶ್ಯಕತೆ ಇರೋವಂಥವ್ರಿಗೆ ನಿಮ್ಮ ಕೈಲಾದ ವಸ್ತ್ರವನ್ನು ದಾನ ಮಾಡಿ. ಅದು ಬಿಳಿ ಬಟ್ಟೆ ಆಗಲಿ, ಕೆಂಪು ಬಟ್ಟೆ ಆಗಲಿ, ಅಥವಾ ಹಳದಿ ಬಣ್ಣದ ಬಟ್ಟೆ ಆಗಲಿ. ಯಾಕೆ ಅಂತಂದರೆ ಕರ್ಕಾಟಕ ರಾಶಿಯಲ್ಲಿ ರವಿ ಮತ್ತು ಗುರು ಸೇರಿರುವಂತಹ ಶುಭ ಸಂದರ್ಭ. ರವಿಗೆ ಕೆಂಪು ಹೇಳ್ತಾರೆ, ಹಾಗೆ ಗುರುವಿಗೆ ಹಳದಿಯ ವಸ್ತ್ರವನ್ನು ಹೇಳ್ತಾರೆ. ಇನ್ನು ಬಿಳಿಯ ವಸ್ತ್ರ ಬಹಳ ಶುದ್ಧವಾಗಿರುವಂಥದ್ದು. ಉಪಯೋಗಿಸಿರೋವಂಥದ್ದು ಕೊಡಬೇಕಾ? ಖಂಡಿತವಾಗ್ಲೂ ಉಪಯೋಗಿಸಿರೋದು ಕೊಡಬೇಡಿ. ನಿಮ್ಮ ಹಿರಿಯರ ಹೆಸರಿನಲ್ಲಿ ಏನು ಉಪಯೋಗಕ್ಕೆ ಬರೋ ಅಂಥದ್ದು, ಕರ್ಚೀಫ್ ಥರ ಒಂದು ಯಾವುದೋ ಒಂದು ಸಣ್ಣ ಬಟ್ಟೆ ಕೊಡಬೇಡಿ. ಒಂದು ದೊಡ್ಡದಾದ ಟವಲ್ ಆಗಲಿ, ಶಲ್ಯ ಆಗಲಿ, ಅಥವಾ ಪಂಚೆ ಆಗಲಿ, ಅಥವಾ ಒಂದು ಶರ್ಟ್ ಆಗಲಿ, ಆ ರೀತಿಯಾದ ಪದಾರ್ಥಗಳನ್ನು ಯಾರಾದರೂ ಹಿರಿಯರಿಗೆ, ವಯಸ್ಸಾಗಿರುವಂಥವ್ರಿಗೆ, ಅಥವಾ ಗುರುಸ್ಥಾನದಲ್ಲಿರುವಂಥವ್ರಿಗೆ, ಅಥವಾ ಯಾರಾದರೂ ಕಾರ್ಮಿಕರಿಗೆ ಅದನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಿಮ್ಮ ಹಿರಿಯರ ಒಂದು ಏನು ಅವರ ಬಾಧೆಗಳು, ಅವ್ರ ಪಾಪ ಎಲ್ಲಿ ಹೋಗಿರ್ತಾರೋ, ಅವ್ರಿಗೇನು ಸದ್ಗತಿ ಕಂಡಿದೆಯೋ ಕಂಡಿಲ್ವೋ, ಈ ರೀತಿಯ ಸಮಸ್ಯೆಯಿಂದ ನೀವು ನಿಮ್ಮ ಮನೆಯಲ್ಲಿ ಅನುಭವಿಸ್ತಾ ಇರುವಂತಹ ಅನೇಕ ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ಅದರ ಜೊತೆಯಲ್ಲಿ ಇವತ್ತು ಗುರುವಾರ ಇದೆ. ಗುರು ಸನ್ನಿಧಿಗೆ ಎಲ್ಲರೂ ಹೋಗ್ತೀರಿ. ಗುರುವಾರ ಆಯಿತು ಅಂದರೆ ರಾಯರ ಮಠ, ಶಿರಡಿ ಸಾಯಿಬಾಬಾ ದೇವಸ್ಥಾನ, ಶಂಕರಾಚಾರ್ಯರ ದೇವಸ್ಥಾನ, ಎಲ್ಲಿ ಗುರುಗಳ ಮಂದಿರ ಇದೆಯೋ ಅಲ್ಲೆಲ್ಲ ಜನ ತುಂಬಿರ್ತೀರಿ. ಮಾರನೇ ದಿನ ಗುರು ಸನ್ನಿಧಿಯಲ್ಲಿ ಯಾರೂ ಇರೋದೇ ಇಲ್ಲ. ಆ ರೀತಿ ಮಾಡಿಕೊಳ್ಬೇಡಿ. ಗುರುವಿಗೆ ಮೊದಲು ಶರಣಾಗಿ. ಸಾಧ್ಯವಾದಷ್ಟು ವಾರದಲ್ಲಿ ಒಂದು ದಿನ ಅಂತ ತೀರ್ಮಾನ ಮಾಡಿಕೊಂಡಿರ್ತೀರಿ,
ಸಾಧ್ಯವಾದಷ್ಟು ಪ್ರತಿನಿತ್ಯ ಗುರುವಿನ ಸನ್ನಿಧಿಗೆ ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಯಾಕೆ ಗುರುವಿನ ಸನ್ನಿಧಿಗೆ ಹೋಗಲೇಬೇಕು ಅಂತಂದರೆ, ನಾವೆಷ್ಟೆಷ್ಟು ಗುರು ಸೇವೆಯನ್ನು ಮಾಡ್ತೀವೋ ಅಷ್ಟಷ್ಟು ಎಲ್ಲ ದೇವತೆಗಳು ಕೂಡ ಪ್ರೀತರಾಗ್ತಾ ಹೋಗ್ತಾರೆ. ಅದರಲ್ಲಿ ಗುರುವಾರದಲ್ಲಿ ನಾವು ಗುರುಗಳ ಸೇವೆಯನ್ನು ಮಾಡಿ ಗುರು ಮಂದಿರದಲ್ಲಿ ನಮ್ಮ ಕೈಲಾದ ಭಿಕ್ಷೆಯನ್ನು ಸಮರ್ಪಣೆ ಮಾಡ್ತಾ ಹೋಗ್ತಾ ಇದ್ದರೆ, ಗುರುವಿನ ತೀರ್ಥ ಪ್ರಸಾದವನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದರೆ ನಮ್ಮ ಜನ್ಮ ಸಾಫಲ್ಯ ಆಗೋದರಲ್ಲಿ ಸಂದೇಹವೇ ಇಲ್ಲ. ಅದರಲ್ಲಿ ಇವತ್ತು ದಕ್ಷಿಣಾಯನ ಪುಣ್ಯಕಾಲ ಇದೆ. ಬಹಳ ವಿಶೇಷವಾಗಿ ನಿಮ್ಮ ಕೈಲಾದಷ್ಟು ಅನ್ನದಾನವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಯಾರಾದರೂ ಬೀದಿಯಲ್ಲಿ ಭಿಕ್ಷುಕರು ಹೋಗ್ತಾ ಇದ್ದರೆ ಅವರಿಗೆ ಕಾಸು ಕೊಟ್ಬಿಟ್ಟು ಕುಡಿದು ಹಾಳಾಗುವಂತೆ ಮಾಡ್ಕೋಬೇಡಿ. ಅವ್ರಿಗೇನಾದರೂ ಚಿತ್ರಾನ್ನನೋ ಅಥವಾ ಬೇರೆ ಚಪಾತಿ ಇತ್ಯಾದಿ ಪದಾರ್ಥಗಳನ್ನು ಕೊಡಿ. ನಾನು ಸಾಕಷ್ಟು ಜನಕ್ಕೆ ಹೇಳ್ತಾ ಇರ್ತೀನಿ, ನಿಮಗೆ ಗುರುದೋಷ ಇದೆ, ಏನೇ ಕೆಲಸಗಳು ಸುಸೂತ್ರವಾಗಿ ನಡೀತಾ ಇಲ್ಲ ಅಂತಂದರೆ ಗೋಧಿ ಹಿಟ್ಟಿನಿಂದ ಮಾಡಿರೋಂತಹ ಪದಾರ್ಥಗಳು, ಚಪಾತಿ ಆಗಲಿ ರೊಟ್ಟಿ ಆಗಲಿ, ಇಂತಹ ಪದಾರ್ಥವನ್ನು ದಾರಿಯಲ್ಲಿ ಯಾರಾದರೂ ಭಿಕ್ಷುಕರಿಗೋ ಅಥವಾ ಹಸುಗಳಿಗೋ ಕೊಟ್ಟು ಕೈಕಾಲುಗಳನ್ನು ತೊಳ್ಕೊಂಡು ಗುರು ಸನ್ನಿಧಿಗೆ ಹೋಗಿ ನಮಸ್ಕಾರ ಮಾಡಿ. ನಿಮ್ಮ ದೋಷಗಳ ನಿವಾರಣೆ ಆಗ್ತಾ ಹೋಗುತ್ತೆ ಅಂತ ಸಾಕಷ್ಟು ಸಲ ಹೇಳ್ಕೊಟ್ಟಿದ್ದೀನಿ. ಅದನ್ನು ಇವತ್ತು ಬಹಳ ಮುಖ್ಯವಾಗಿ ಮಾಡಿ ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಹಾಗೆ ಎಲ್ಲರಿಗೂ ಗೊತ್ತಿದೆ, ಜುಲೈ 29ನೇ ತಾರೀಕು ಗುರುಪೂರ್ಣಿಮಾ ಮಹೋತ್ಸವ, ಬಹಳ ವಿಶೇಷವಾದ ಕಾರ್ಯಕ್ರಮ ನಮ್ಮ ದತ್ತಪೀಠದಲ್ಲಿ ನಡೀತಾ ಇದೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಕರೆ ಮಾಡಿ ತಿಳ್ಕೊಳ್ಳಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಸದ್ಗುರೋ ದಿವ್ಯಚರಣಾರವಿಂದಾರ್ಪಣಮಸ್ತು.